ಇರಾನ್ ಆಡಳಿತ ಅಲ್ಲಿಯ ಸೇನಾ ಜನರಲ್ಗಳ ಕೈಗೆ ಹೋಗಿದೆ. ಮುಸ್ತಾಬಾ ಹೆಸರಿಗಷ್ಟೇ ನಾಯಕರಾಗಿ ಉಳಿದಿದ್ದಾರೆ ಎಂಬ ಸ್ಫೋಟಕ ಸತ್ಯವನ್ನು ರಾಯಸ್ರ ವರದಿ ಬಹಿರಂಗ ಮಾಡಿದೆ. ಅಮೆರಿಕ ಜೊತೆಗಿನ ಸಂಧಾನ ಮಾತುಕತೆ ಮುರಿದು ಬೀಳುತ್ತಿರುವುದಕ್ಕೂ ಇರಾನಿನ ಸೇನಾ ಅಧಿಕಾರಿಗಳು ಕಾರಣ ಎನ್ನಲಾಗಿದೆ. ಖಮೇನಿಯ ಸಾವಿನೊಂದಿಗೆ ಇರಾನಿನಲ್ಲಿ ಏಕ ವ್ಯಕ್ತಿ ಆಡಳಿತ ಕೊನೆಗೊಂಡಿದೆ. ಅವರಿಗೆ ಸ್ಪಷ್ಟ ಉತ್ತರಾಧಿಕಾರಿಯಾಗಿ ಈಗ ಅಲ್ಲಿ ಯಾರೂ ಇಲ್ಲ. ಮುಜ್ತಬಾ ಅವರನ್ನ ಖಮೇನಿಯ ಸ್ಥಾನಕ್ಕೆ ಪದೋನ್ನತಿ ಮಾಡಲಾಗಿದೆಯಾದರೂ ಅವರ ಕೈಯಲ್ಲಿ ಅಧಿಕಾರ ಸೂತ್ರ ಉಳಿದಿಲ್ಲ. ಅವರು ಒಪ್ಪಿಗೆ ಕೊಡುವ ನಾಯಕರಾಗಿಯಷ್ಟೇ ಉಳಿದಿದ್ದಾರೆ. ರಾಯ್ಟರ್ಸ್ ಸುದ್ದಿ ಸಂಸ್ಥೆ ಈ ಬಗ್ಗೆ ವರದಿ ಮಾಡಿದ್ದು, ಅದರಲ್ಲಿ IRGC ಮತ್ತು ಭದ್ರತಾ ಪಡೆಗಳ ಮುಖ್ಯಸ್ಥರು ಯುದ್ಧ ಮತ್ತು ಕಾರ್ಯತಂತ್ರವನ್ನ ನಿರ್ದೇಶಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ. ಈ ಕಾರಣಕ್ಕಾಗಿ ಅಮೆರಿಕ ಜೊತೆಗಿನ ಕದನ ವಿರಾಮ ಮತ್ತು ಯುದ್ಧ ಕೊನೆಗಾಣಿಸುವ ಮಾತುಕತೆಗಳು ಮುರಿದು ಬೀಳ್ತಾ ಇವೆ. ಹೋರ್ಮುಜ್ ಮೇಲೆ IRGC ನಿಯಂತ್ರಣ ಸಾಧಿಸಿದೆ. ಇದರಿಂದ ಬಿಕ್ಕಟ್ಟು ಕಗ್ಗಂಟಾಗಿ ಉಳಿದಿದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ಗಳು ಯುದ್ಧ ಸಾರಿ 2 ತಿಂಗಳಾಗುತ್ತಿದೆ. ಅಂದಿನಿಂದ ಇರಾನ್ ಏಕ ವ್ಯಕ್ತಿ ಆಡಳಿತದಿಂದ ಹೊರಬಂತೆ. ಇಂದಿನ ಪರಿಸ್ಥಿತಿ ಹಿಂದಿನದಕ್ಕಿಂತ ಭಿನ್ನ ಎನ್ನುತ್ತಾರೆ ರಾಜಕೀಯ ವೀಕ್ಷಕರು. 1979ರಲ್ಲಿ ರಚನೆಯಾದಂದಿನಿಂದ ಈ ಗಣರಾಜ್ಯ ದೇಶದ ಆಡಳಿತಕ್ಕೆ ಸಂಬಂಧಿಸಿ ಎಲ್ಲ ಮುಖ್ಯ ವಿಷಯಗಳ ತೀರ್ಮಾನಕ್ಕೆ ಸರ್ವೋಚ್ಚ ನಾಯಕನನ್ನು ಅವಲಂಬಿಸಿತು. ಆದರೆ ಯುದ್ಧದ ಮೊದಲ ದಿನವೇ ಅಯತೊಲ್ಲಾ ಅಲಿ ಖಮೇನಿಯನ್ನ ಹತ್ಯೆಗೈಯಲಾಯಿತು. ಅವರ ಗಾಯಗೊಂಡ ಪುತ್ರ ಮುಜ್ತಬಾ ಅವರನ್ನ ಆಡಳಿತದ ಉನ್ನತ ಸ್ಥಾನಕ್ಕೆ ನೇಮಿಸಲಾಯಿತು. ಆದರೆ ಅಂದಿನಿಂದಲೂ ಇರಾನಿನ ಸರ್ವ ವ್ಯವಹಾರಗಳನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಮುನ್ನಡೆಸ್ತಾ ಇದೆ ಎನ್ನಲಾಗ್ತಾ ಇದೆ. ವ್ಯವಸ್ಥೆಯಲ್ಲಿ ಮುಜ್ತಬಾ ಉನ್ನತ ಸ್ಥಾನದಲ್ಲಿದ್ದಾರೆ, ಆದರೆ ತೀರ್ಮಾನಗಳನ್ನು ಅವರ ಜನರಲ್ಗಳೇ ಕೈಗೊಳ್ಳುತ್ತಿದ್ದಾರೆ ಎನ್ನುತ್ತಾರೆ ಅಲ್ಲಿಯ ಪರಿಸ್ಥಿತಿಯನ್ನ ಬಲ್ಲವರು. ಇರಾನ್ ಮತ್ತು ಅಮೆರಿಕ ನಡುವೆ ಸಂಧಾನ ಮಾತುಕತೆಯ ಮಧ್ಯಸ್ಥಿಕೆ ವಹಿಸಿರುವ ಇಸ್ಲಾಮಾಬಾದ್ ಕೂಡ ಪ್ರತಿಕ್ರಿಯೆ ನೀಡುವಲ್ಲಿ ಇರಾನಿಯನ್ನರು ಬಹಳ ನಿಧಾನ ಮಾಡ್ತಾರೆ ಎಂದು ಹೇಳಿರುವುದು ಇಲ್ಲಿ ಉಲ್ಲೇಖನೀಯ. ಅಲ್ಲಿ ನಿರ್ಧಾರ ಕೈಗೊಳ್ಳಲು ಉನ್ನತ ವ್ಯಕ್ತಿ ವ್ಯವಸ್ಥೆ ಇಲ್ಲ. ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗಚ್ಚಿ ಮತ್ತು ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಗರ್ ಖಾಲಿಬಾಟ್ ಅವರು ಪಾಕಿಸ್ತಾನ ಆಯೋಜಿಸಿದ ಸಂಧಾನ ಮಾತುಕತೆಗೆ ಬರುತ್ತಿರುವವರಾದರೂ ವಾಸ್ತವದಲ್ಲಿ ನಿರ್ಧಾರ ಕೈಗೊಳ್ಳುತ್ತಿರುವವರು IRGC ಕಮಾಂಡರ್ ಅಹಮದ್ ವಹೀದಿ. ಈ ವ್ಯಕ್ತಿಯೇ ಅಂತಿಮ ನಿರ್ಧಾರ ಕೈಗೊಳ್ಳುವ ವ್ಯಕ್ತಿ ಎಂದು ಪಾಕಿಸ್ತಾನಕ್ಕೆ ಕೂಡ ಗೊತ್ತಾದುದು ವಾರಗಳ ಹಿಂದಷ್ಟೇ ಎನ್ನುತ್ತವೆ ಮೂಲಗಳು.